ಬಿಸ್ನೆಸ್ ಸೇಮ್ ಬಿಸ್ನೆಸ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಬನಾನಾ ಬ್ಲೂಬೆರಿ. ನೀನು ನೋಡಿಲ್ವಲ್ಲ ಆಯಿತು. ಎಷ್ಟು ವಿತ್ ಅನ್ನೋದು 1,00,000 ಸಬ್ಸ್ಕ್ರೈಬರ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ ರೆಡಿ ಆಗಿಬಿಟ್ಟು ಸ್ಟುಡಿಯೋಗೆ ಹೋಗೋದು. ಇನ್ನು ಸ್ವಲ್ಪ ದಿವಸ ಇದೇ ಥರ ವ್ಲಾಗ್ಸ್ ಆಗ್ತಾ ಇರುತ್ತೆ. ಆಮೇಲೆ ಕಂಪ್ಲೀಟಾಗಿ ಬೇರೆ ಥರ ವ್ಲಾಗ್ಸ್ ಬರುತ್ತೆ, ವೆಯ್ಟ್ ಮಾಡಿ. ಸೊ ಇವಾಗ ಏನಂದರೆ ಎದ್ದು ರೆಡಿಯಾಗಿ ಸ್ಟುಡಿಯೋಗೆ ಹೋಗಬೇಕು. ರೆಡಿ ಆಗೋಣ ಅಂತ ಬಂದರೆ ಇಲ್ಲಿ ನೋಡಿ ನಮ್ಮಮ್ಮ ಇದೆಲ್ಲ ನನ್ನ ಐಟಮ್ಸ್ನೆಲ್ಲ ಎತ್ಕೊಂಡು ಇಲ್ಲಿ ನೋಡಿ ಒಡೆಯಲ್ಲಿ ಇಟ್ಕೊಂಡವ್ರೆ, ಆ ನೀರಲ್ಲಿ ಇಟ್ಟವ್ರೆ. ಹಾಂ ಅಯ್ಯಯ್ಯಯ್ಯಯ್ಯಯ್ಯೋ ಅಯ್ಯೋ ನಾನು ಮಾಡ್ತೀನಲ್ಲ ಗೈಸ್ ಹಿಂಗೆ, ಅದಕ್ಕೆ ಹಿಂಗೆ ಹೇಳ್ತವ್ರೆ. ಹಂಗಲ್ಲ, ಇಲ್ಲ ಫಸ್ಟು ತಿನ್ನಬೇಕು. ಅದನ್ನು ತಿಂದು ಒಂದು ನಿಮಿಷ ಕೊಡಿ. ಮೆಣಸಿನ್ಕಾಯಿ ಓಕೆ ನಾನು ಅಂತ ಹೇಳ್ಬೇಕು ನೀವು. ಅಯ್ಯೋ 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 ಇಷ್ಟೊತ್ತು ಯಾರು ನೋಡಲ್ಲ ಹಿಂಗೆ 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 ನೋಡಲ್ವಾ? ಟೇಸ್ಟ್ ಒಂದು 2 ಸೆಕೆಂಡ್ಸಲ್ಲೇ ಗೊತ್ತಾಗ್ಬಿಡ್ಬೇಕು. ನೀವು 1 ನಿಮಿಷ ಮಾಡಿದ್ರೆ ಆಗಲ್ಲ ಗೈಸ್. ನಾನು ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತಿನ ವ್ಲಾಗು ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು. ನನ್ನ ಸಿಲ್ವರ್ ಬಟನ್ ಬಂದಿದೆ ನಮ್ಮ ಮನೆಗೆ. ಸಿಲ್ವರ್ ಬಟನ್ ಬಂದಿರೋದನ್ನ ನಾನು ಇನ್ನೂ ಅನ್ಬಾಕ್ಸಿಂಗ್ ಮಾಡಿಲ್ಲ. 3 ಡೇಸ್ ಆಯಿತು. ನನಗೆ ಅದು ಯಾವಾಗ ಓಪನ್ ಮಾಡ್ತೀನೋ ಅನ್ಸ್ಬಿಟ್ಟಿದೆ. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅನ್ಬಾಕ್ಸಿಂಗ್ ವಿಡಿಯೋದು ಅಂದ್ಬಿಟ್ಟು ಇವಾಗ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ಸ್ಟುಡಿಯೋಗೆ ಹೋಗಿ ಇವತ್ತೇನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನಾನು ಇವತ್ತಿನ ಔಟ್ಫಿಟ್ ಏನು ಗೊತ್ತಾ ನೋಡಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಇದು ನಾನು ಈ ಪ್ಯಾಂಟು ವೆಬ್ಸೈಟಲ್ಲಿ ತೊಗೊಂಡಿದ್ದು. ಈ ಟಾಪ್ ಬಂದು ಐ ಥಿಂಕ್ ಮಿಂತ್ರಾದಲ್ಲಿ ಆರ್ಡ್ರ್ ಮಾಡಿದ್ದಿದ್ದು. ಬನ್ನಿ ಇಲ್ಲಿ ನೋಡಿ ನಿಧಾನಕ್ಕೆ 2 ಇದೆಯಲ್ಲ, ಈ 2 ಕ್ರೀಮ್ನ ಹೊಡೋಗ್ತವ್ರು ನೋಡಿ, ಎತ್ಕೊಂಡು ನೀಟಾಗಿ ಯೂಸ್ ಮಾಡ್ತಾರೆ. ನಾನೇನು ಯೂಸ್ ಮಾಡಿ, ಬಟ್ ನಿಮ್ಮ ಸ್ಕಿನ್ ಟೋನಿಗೆ ಯಾವುದಿದೆಯೋ ಅದನ್ನು ಯೂಸ್ ಮಾಡಿ. ಡೈಲಿ ಗೈಸ್ ನಾನು ಇದನ್ನು ಹಾಕ್ಕೊಂಡು ಬೆಳಗಾಗ್ತಿದ್ದೀನಿ ಅನ್ಕೊಂಬಿಟ್ಟು ನಮ್ಮಮ್ಮ. ಅದಕ್ಕೆ ಡೈಲಿ ಇದನ್ನು ಬಂದು ಈ 2 ಪ್ರಾಡಕ್ಟ್ನ ಎತ್ಕೊಂಡು ನಿಧಾನಕ್ಕೆ 2 ಮಿಕ್ಸ್ ಮಾಡಿ ಕ್ರೀಮ್ ಹಚ್ಕೊಂಡು ಹೊಡೋಗ್ಬಿಡ್ತಾರೆ ನಮ್ಮಮ್ಮ. ಗೈಸ್ ಇವಾಗ ನಾನು ರೆಡಿ ಆಗ್ತಾಯಿದ್ದೀನಿ. ನಾನೊಂದು ಸಿಂಪಲ್ ಔಟ್ಫಿಟ್ ವೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಕ್ಯಾಶುವಲ್ ಔಟ್ಫಿಟ್ ಇದು. ಸೊ ಅದಕ್ಕೆ ತಕ್ಕಂಗೆ ರೆಡಿ ಆಗ್ತಾಯಿದ್ದೀನಿ. ಸೊ ಮುಂಚೆ ನೀವು ನೋಡಿರ್ತೀರಾ, ನಾನು ರೀಲ್ಸ್, ನನ್ನ ಕುಕಿಂಗ್ ರೀಲ್ಸ್ ಬರ್ತಾ ಇರೋದಾಗ ಸ್ಟಾರ್ಟ್ ಮಾಡಿದಾಗ ಐ ವಾಸ್ ಲೈಕ್ ಓನ್ಲಿ ವೇರಿಂಗ್ ಸ್ಯಾರೀಸ್ ವೇರ್ ಮಾಡಿ ಶೂಟ್ ಮಾಡ್ತಿದ್ದೆ. ಸೊ ಇವಾಗ ನಾನು ಅಂದ್ಕೊಂಡಿದ್ದೀನಿ ಬರೀ ಸ್ಯಾರೀಸ್ ಅಂದರೆ ನನಗೆ ಅದಕ್ಕೆ ಫಿಟ್ ಆಗಿಬಿಡ್ತೀನಿ ಏನೋ ಅನಿಸ್ತಿತ್ತು. ಎಷ್ಟೊಂದು ಜನ ನೀನು ಸ್ಯಾರಿ ವೇರ್ ಮಾಡಿ ನೆಕ್ಸ್ಟ್ ನೀನು ಯಾವುದಾದ್ರು ನಾರ್ಮಲ್ ಈ ಫಾರ್ಮಲ್ಸು ಇಲ್ಲ ವೆಸ್ಟರ್ನ್ ಏನಾದರೂ ಒಂದು ಕ್ಯಾಶುವಲ್ ವೇರ್ಸ್ ಮಾಡಿದ್ರು ನಿಮಗೆ ಅದೊಂಥರ ನೋಡೋಕ್ಕೆ ಒಂಥರ ಚೇಂಜ್ ಆಗಿ ಪಾಯಿಂಟ್ ಆಫ್ ಸೀಯಿಂಗೇ ಡಿಫ್ರೆಂಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಸ್ಯಾರಿ ವೇರ್ ಮಾಡೋದು ಬೇಡ, ಐ ಮೀನ್ ಜಾಸ್ತಿ ವೇರ್ ಮಾಡೋದು ಬೇಡ, ಎಲ್ಲ ಥರ ಔಟ್ಫಿಟ್ ವೇರ್ ಮಾಡಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಮೇಕಪ್ದು ಏನೇನು ನೀವು ಅಪ್ಲೈ ಮಾಡ್ತಾಯಿದ್ದೀನಿ ಫೇಸ್ಗೆ ಅಂತ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬಳು ನನಗೆ ಇದನ್ನು ಅವ್ಳು ಬಿಸ್ನೆಸ್ ಶುರು ಮಾಡಿದ್ದಾಳೆ, ಹೊಸ ಬಿಸ್ನೆಸ್ಸು. ಸೊ ಇದು ಸೇಮ್ ಬಿಸ್ನೆಸ್ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಅವರು ಇದನ್ನು ಕಳಿಸ್ಕೊಟ್ಟಿದ್ದಾಳೆ ನನಗೆ. ಅನ್ಬಾಕ್ಸಿಂಗ್ ಮಾಡೋಣ. 2 ಅನ್ಬಾಕ್ಸಿಂಗ್ ಇವತ್ತು. ಇದೊಂದು, ಆಮೇಲೆ ನನ್ನ ಸಿಲ್ವರ್ ಬಟನ್ ಒಂದು. ಸರಿ ಗೈಸ್, ಥ್ಯಾಂಕ್ ಯು ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರು ಅಂತ ಹೇಳ್ತೀನಿ. ಲೆಟರ್ ಕೂಡ ಕಳಿಸಿದ್ದಾರೆ. ಫಸ್ಟು ಓದ್ಬಿಡೋಣ, ಲೆಟರ್ ಓದೋಣ. ವಾವ್ ಎಷ್ಟು ಚೆನ್ನಾಗಿದೆ ಲೆಟರು. ಇದು ನೋಡಿ, ಗ್ರೀಟಿಂಗ್ ಕಾರ್ಡ್ ಥರ. ಡಿಯರ್ ಸೋನು, ಥ್ಯಾಂಕ್ ಯು. ನೋಡಿ, ಡಿಯರ್ ಸೋನು, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಹೋಪ್ ಯು ವಿಲ್ ಲವ್ ಅವರ್ ಪ್ರಾಡಕ್ಟ್. ಕೀಪ್ ಸಪೋರ್ಟಿಂಗ್. ಎಸ್, ಅಫ್ಕೋರ್ಸ್ ಇನ್ನೂ ನಾನು ಪ್ರಾಡಕ್ಟ್ನ ನೋಡಿಲ್ಲ. 1 ವೀಕ್ ಆಯಿತು ಆ ಪ್ರಾಡಕ್ಟ್ ನನಗೆ ಬಂದು, ಬಟ್ ನಾನು ಇನ್ನೂ ಅನ್ಬಾಕ್ಸಿಂಗ್ ಮಾಡಿರಲಿಲ್ಲ. ರ್ಯಾಪ್ ಎಲ್ಲ ನೀಟಾಗಿ ತೆಗಿಬೇಕು, ಈ ಫಾಸ್ಟಾಗಿ ತೆಗಿಬಾರ್ದು. ಓ ಮೈ ಗಾಡ್, ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ, ತುಂಬ ಪ್ರಾಡಕ್ಟ್ಸ್ ಇದೆ. ಸೊ ಲೆಟ್ ಮಿ ಶೋ ಯು. ಇಯರಿಂಗ್, ಇದು 2 ಇಯರಿಂಗ್ಸ್. ಥ್ಯಾಂಕ್ ಯು ಸೋ ಮಚ್ tasvi.in ಅವ್ರಿಗೆ. ನೀವು ಈ ಥರ ಜ್ಯುವೆಲ್ರೀಸ್ನ ಪರ್ಚೇಸ್ ಮಾಡಬೇಕು ಅಂದರೆ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ, ಆಮೇಲೆ ಅವ್ರ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನೀವು ಹೋಗಿ ಬೇಗ ಈ ಥರ ಕ್ಯಾಶುವಲ್ ಔಟ್ಫಿಟ್ಸ್ಗೆ ಇಲ್ಲ ಫಾರ್ಮಲ್ಸ್ಗೆ ಯಾವುದೇ ಥರ ಔಟ್ಫಿಟ್ಸ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ tasvi.inಗೆ
ಕಾಂಟ್ಯಾಕ್ಟ್ ಮಾಡಿ. ಓಕೆ, ಈ ನೆಕ್ ಪೀಸ್ ಕೂಡ tasvi.in ಕಡೆಯಿಂದಾನೇ ನನಗೆ ಸೆಂಡ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ, ನನಗೆ ಇದು ಫೇವ್ರೇಟು. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇದನ್ನು ನಾನು ವೇರ್ ಮಾಡ್ತಾ ಇದ್ದೀನಿ. ಕ್ಯೂಟ್ ಆಗಿದೆ ನೋಡಿ ಗೈಸ್, ಚೆನ್ನಾಗಿದೆಯಾ? 2 ಚೈನ್ ಇದೆ ಗೈಸ್. ಇದು ನಾನು ಒಂದೇ ಅಂದ್ಕೊಂಡೆ. ವೆರಿ ನೈಸ್. ಇದೊಂದಿದೆ, ಇದೊಂದಿದೆ. ಎರಡೂ ಒಟ್ಟಿಗೆ ಹಾಕ್ಕೋಬೋದು, ಒಂದೊಂದು ಹಾಕ್ಕೋಬೋದು ನೀವು. ಓಹ್, ದಿಸ್ ಇಸ್ ಆಲ್ಸೋ ನೈಸ್. ಇದೊಂದಿದೆ ಹಾರ್ಟ್ದು ನೋಡಿ, ಇದೊಂದಿದೆ 2 ಹಾರ್ಟ್ಸ್. ಹೀಗೆ ಈ tasvi.in ಫಾಸ್ಟ್ ಸೆಲ್ಲಿಂಗ್ ಅಂದರೆ ಅವ್ರ ಹತ್ರ ಇರೋ ಬ್ರಾಸ್ಲೆಟ್ಸ್ ತುಂಬ ಚೆನ್ನಾಗಿದೆ ನೋಡಿ. ನಾನು ಹಾಕಿರೋದು ಲಾಸ್ಟ್ ಬ್ರಾಸ್ಲೆಟ್ಸು, ಆಮೇಲೆ ನೆಕ್ ಪೀಸ್ ಎಲ್ಲ ನಾನು ಅಲ್ಲಿಂದಾನೇ ತರಿಸ್ಕೊಳ್ಳೋದು, ಅಲ್ಲಿಂದಾನೇ ಆರ್ಡ್ರ್ ಮಾಡಿರೋದು. ವೆರಿ ನೈಸ್. ಪೇಜ್ನ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಬೇಗ ಬೇಗ ಆರ್ಡ್ರ್ ಮಾಡಿ. ಬ್ಯಾಕ್ ಟು ಮೈ ಫೇಸ್ ಕ್ರೀಮ್, ಸನ್ಸ್ಕ್ರೀನ್. ಗೈಸ್, ಈ ಸನ್ಸ್ಕ್ರೀನ್ ನಾನು ಫೇಸ್ಗೂ ಅಪ್ಲೈ ಮಾಡ್ತೀನಿ, ಕೈಗೂ ಅಪ್ಲೈ ಮಾಡ್ತೀನಿ. ಇದೂ ಕೂಡ ನಾನು tasvi.in ಇಂದಾನೇ ಆರ್ಡ್ರ್ ಮಾಡಿದ್ದು. ಈ ಬ್ರಾಸ್ಲೆಟು ತುಂಬ ಚೆನ್ನಾಗಿದೆ ನೋಡಿ. ಗೈಸ್, ನೀವು ವಾಚ್ನ ಲೆಫ್ಟ್ ಹ್ಯಾಂಡಿಗೆ ಹಾಕೋತೀರಾ, ರೈಟ್ ಹ್ಯಾಂಡ್ಗೆ ಹಾಕೋತೀರಾ ಅಂತ ಕಮೆಂಟ್ ಮಾಡಿ ಗೈಸ್. ಕೆಲವೊಬ್ರು ರೈಟಿಗೆ ಹಾಕೋತಾರೆ, ಕೆಲವೊಬ್ರಿಗೆ ಲೆಫ್ಟಿಗೆ ಹಾಕೋತಾರೆ. ಸೊ ನೀವು ವಾಚಸ್ನ ಯಾವ ಕೈಗೆ ಹಾಕೋತೀರಾ, ಲೆಫ್ಟಿಗ ರೈಟಿಗ ಅಂತ ಕಾಮೆಂಟ್ ಮಾಡಿ. ಇನ್ನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು. ಮನೇಲಿ ಯಾರೂ ಇಲ್ಲ, ಆ್ಯಕ್ಚುಲಿ ಎಲ್ಲರೂ ಇದ್ದಾಗ ಅನ್ಬಾಕ್ಸಿಂಗ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಸರಿ, ಇನ್ನೂ ನಾನು ಅದನ್ನು ತೊಗೊಂಡೋಗಿ ಸ್ಟುಡಿಯೋಗೆ ಇಟ್ಟು ಫ್ರೇಮೆಲ್ಲ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾಕೆ ಡಾರ್ಕ್ ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ ಅಂದರೆ ಮೇಕಪ್ ಥರ ಕಾಣಿಸ್ಲಿ ಅಂದ್ಬಿಟ್ಟು ಡಾರ್ಕ್ ಲಿಪ್ಸ್ಟಿಕ್ ಹಾಕ್ತೀನಿ ಅಷ್ಟೇ. ಸ್ವಲ್ಪ ಹೇರ್ ಸೆಟ್ ಮಾಡೋಣ ಇವತ್ತು. ಪ್ಲಸ್ ನಾನು ಹೇರ್ ಸೆಟ್ ಮಾಡೋದು ಹೇರ್ ಡ್ರೈಯರ್ ಎಲ್ಲೂ ಸಿಗ್ತಿಲ್ಲ, ಹುಡುಕಿ ಸಾಕಾಯಿತು. ಇವಾಗ ಹಿಂಗೆ ಬಿಸಿಲಲ್ಲಿ ತಲೆ ಒಣಸ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಬನ್ನಿ ಹೋಗೋಣ ಇವಾಗ ಡೈರೆಕ್ಟ್ ಎಲ್ಲರಿಗೂ ಹೋಗಿ ಅನ್ಬಾಕ್ಸಿಂಗ್ ಮಾಡುವ. ಇವನ ಹತ್ರನೇ ಐತಲ್ಲ, ಸಿಕ್ತು ಫೈನಲಿ. ನಾನು ಇದನ್ನು ಇದು ನೋಡಿ ಗೈಸ್, ಯೂಟ್ಯೂಬ್ 100K ಸಬ್ಸ್ಕ್ರೈಬರ್ಸ್, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಂತ ವಿಶ್ ಲಿಸ್ಟ್ ಹಾಕ್ಕೊಂಡಿದ್ದೆ. ಎಲ್ಲೋ ನಾನು ಟೇಸ್ಟ್ ವಿತ್ ಸೋನೋದು 10K ಆಗಲಿ ಈ ಮಂತ್ ಅಷ್ಟರಲ್ಲಿ ಅಂತ ಅಂದ್ಕೊಂಡಿದ್ದೆ, ಮಾಡ್ಕೊಂಡಿದ್ದೆ. ಈ ಮಂತ್ ಅಷ್ಟರಲ್ಲಿ ಇದನ್ನೆಲ್ಲ ಆಗಬೇಕು ಅಂತ. ಆಲ್ಮೋಸ್ಟ್ ಎಲ್ಲ ಆಯಿತು. ಸೊ ಇವಾಗ ನೆಕ್ಸ್ಟ್ ಟಾರ್ಗೆಟ್ ಏನು ಅಂತ ಅದನ್ನು ನಾನು ನಿಮ್ಗೆ ಆದಮೇಲೆ ತೋರಿಸ್ತೀನಿ ಏನು ಅಂತ. ಸೊ ಬನ್ನಿ ಇವಾಗ ಹೋಗೋಣ, ಕೆಳಗಡೆ ಹೋಗಿ ಅನ್ಬಾಕ್ಸಿಂಗ್ ಮಾಡುವ. ಮಮ್ಮಿ ಕೈಯಲ್ಲಿ, ನಮ್ಮ ಡ್ಯಾಡಿ ಕೈಯಲ್ಲಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ನಾನು ಮಾಡಲ್ಲ. ಓಕೆ, ಬಬ್ಲು, ನೀನು ಯಾರ ಕೈಲಿ ಮಾಡ್ತಿದ್ದೆ? ಇಲ್ಲ, ನೀನೇ ಮಾಡಿದ್ದಾ? ಇಲ್ಲ, ಮಮ್ಮಿನೇ ಮಾಡಿದ್ರು. ಹೌದಾ? ಸಾಯಿಲ್ ಇಲ್ಲ ಗೈಸ್, 3 ಡೇಸಿಂದ ವೇಟ್ ಮಾಡಿದ್ದೀನಿ ಸಾಯಿಲ್ಗೆ. ಅವನು ಸಿಗ್ತಿಲ್ಲ ಕೈಗೆ, ಓವೋದಲ್ಲೇ ಇದ್ದಾನೆ. ಸೊ ಅದಕ್ಕೆ ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ. ಫೈನಲಿ 3-4 ಡೇಸ್ ಆದಮೇಲೆ ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅಯ್ಯೋ, ಅದಂಗೆ ಬಾಕ್ಸ್ ತೆಗೀರಿ. ಇದು ಹಿಂಗೆ, ಇದು ಹಿಂಗೆ ಹಿಡ್ಕೊಳ್ಳಿ, ಇದು ಹಿಂಗೆ. ಅಯ್ಯೋ, ಎಷ್ಟು ಚಿಕ್ಕದಿದೆ. ಚಿಕ್ಕದು ಮಾಡಿದ್ದಾರೆ. ಸೂಪರ್ ಲೇಟೆಸ್ಟ್ ಆಗಿದೆ. ಸೀಮಾ ಸೋನು 100K ಇದೆ. ಪ್ರೆಸೆಂಟ್ 1 lakh. ಸೀಮಾ ಸೋನು ಫಾರ್ 1 lakh subscribers. passing 1 lakh subscriber. Congratulations. God bless you. ದೇವರೊಳಗೆ ಮಾಡಲಿ. ಓಕೆನಾ? ಡನ್ನಾ? ಸೂಪರ್. ನಮ್ಮ ಡ್ಯಾಡಿ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ರಂತೆ ಲಾಸ್ಟ್ ತಿಂಗಳು. ಬೇಗ ಬಬ್ಲು ಸಾಯಿಲ್ ಬರ್ಡೇ ಆಗಸ್ಟಲ್ಲಿ ಸೋನುದು 100K ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ರು. ಇವಾಗ ನಮ್ಮ ಸಮೀರ್ದು ನನ್ನ ಬರ್ತಡೇ ಅಷ್ಟಕ್ಕೆ 1 million ಆಗುತ್ತೆ. ಓಕೆ, ಆಗಲಿ. ಗೋಲ್ಡ್ ಅದು ನಾನು ದುಬೈನೇ ಸೆಲೆಬ್ರೇಟ್. ಇವಾಗಿಲ್ಲ, ಇದನ್ನ ಸ್ಟುಡಿಯೋಗೆ ಎತ್ಕೊಂಡು ಹೋಗಿ ಪ್ಲೇಸ್ ಮಾಡಬೇಕು. ಓಕೆ, ನಮ್ಮ ಡ್ಯಾಡಿ ದೇವ್ರ ಮುಂದೆ ಇರ್ತಾರಂತೆ, ಪೂಜೆ ಮಾಡ್ತವ್ರೆ.
ಇವತ್ತೊಂದು ದಿವಸ ಇಲ್ಲೇ ಇಡೋಣ ಅನಿಸ್ತಿದೆ ನನಗೆ. ಏನು ಮಾಡಪ್ಪ ಬೇಗ. ಎಸ್, ನಾಳೆ ಸ್ಟುಡಿಯೋಗೆ ಎತ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ನನಗೆ ಆ್ಯಕ್ಚುಲಿ ಸ್ಟುಡಿಯೋಗೆ ತುಂಬ ಟೈಮ್ ಆಗಿಬಿಟ್ಟಿದೆ. ಹೋಗೋಣ ಬನ್ನಿ. ಇದನ್ನ ಹಾಕ್ಬಿಟ್ಟು ಹೋಗೋಣ. ಮಮ್ಮಿ ಎಲ್ಲ ಡ್ಯಾಡಿ ಎಲ್ಲ ಎಲ್ಲೋ ಹೋಗ್ತಿದ್ದಾರೆ. ಸೊ ನಾನು ಸ್ಟುಡಿಯೋಗೆ ಹೋಗ್ತೀನಿ. ಫೈನಲಿ ಸ್ಟುಡಿಯೋಗೆ ಬಂದೆ. ಹೆಲ್ದಿ ಈಸಿ ರೆಸಿಪಿ, ಬೇಗ ಆಗೋ ಥರ ಒಂದು ರೆಸಿಪಿ ಮಾಡಿ ಆಮೇಲೆ ಒಂದು ಫುಡ್ ರಿವ್ಯೂಗೆ ಹೋಗಬೇಕು. ಫುಡ್ ರಿವ್ಯೂ ಕೊಡೋಕ್ಕೆ ಹೋಗಬೇಕು ಒಂದು ಜಾಗಕ್ಕೆ. ಅಲ್ಲಿ ಹೋಗಿ ಮತ್ತೆ ಮನೆಗೆ ಹೋಗಬೇಕು. ಗೈಸ್, ನಾನು ಬಂದಿದ ತಕ್ಷಣ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿಸ್ತಿದ್ದೆ. ಎಡಿಟಿಂಗ್ ಆಯಿತು. ಇವಾಗ ನಾನು ಏನಾದರೂ ಕುಕ್ಕಿಂಗ್ ಮಾಡಬೇಕು. ಇಂಗ್ರೀಡಿಯೆಂಟ್ಸ್ ಆರ್ಡ್ರ್ ಮಾಡಬೇಕು. ಆರ್ಡ್ರ್ ಮಾಡಿದ್ದೀನಿ. ಇವಾಗೆಲ್ಲ ಬಂದಮೇಲೆ ಕುಕ್ ಮಾಡುವ. ಗೈಸ್, ನಾನಿವಾಗ ಅವಾಗಿಂದ ಓಡಾಡಿ ಬೇರೆ ಎಡಿಟಿಂಗ್ ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಂಡು ಇವಾಗ ಫೈನಲಿ ಕುಕ್ಕಿಂಗ್ ನಿಂತ್ಕೊಂಡಿದ್ದೀನಿ. ನೋಡಿ, ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಒಂದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೆಲ್ದಿ ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಗೈಸ್, ಇವಾಗ ನಾನು ಒಂದು ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಮಾಡ್ತಾಯಿದ್ದೀನಿ. ಇದು ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಪ್ಯಾನಲ್ಲಿ ಫ್ರೈ ಮಾಡೋದು. ಅದಕ್ಕೆ ಪ್ಯಾನ್ ಕೇಕ್ ಅಷ್ಟೇ. ಅದಕ್ಕೆ ನೀವು ಸ್ಟ್ರಾಬೆರೀಸ್ ಹಾಕ್ಕೋಬೋದು, ಯಾವುದೇ ಬೆರೀಸ್ ಮೇಲ್ಗಡೆ ಹಾಕ್ಕೊಂಡು ತಿನ್ಬೋದು. ನನಗೆ ಎಲ್ಲೂ ಸ್ಟ್ರಾಬೆರಿ ಸಿಕ್ಕಿಲ್ಲ, ಯಾಕಂದರೆ ಇವಾಗ ಸೀಸನ್ ಅಲ್ಲ ಸ್ಟ್ರಾಬೆರಿದು. ಸೊ ಅದಕ್ಕೆ ನಾನು ಇವಾಗ ಬ್ಲೂಬೆರಿ, ಹೆವಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಹೆಲ್ದಿ, ತುಂಬ ಹೆಲ್ದಿ. ಇದು ಡಯಟ್ ಮಾಡೋರಿಗಂತೂ ಎಷ್ಟು ಹೆಲ್ದಿ ಅಂದರೆ ಇದು ತುಂಬ ಹೆಲ್ದಿ. ಆ್ಯಂಡ್ ಸೊ ಅದಕ್ಕೆ ನಾನು ಇದನ್ನು ಬ್ಲೂಬೆರೀಸ್ನ ಚೂಸ್ ಮಾಡಿ ಬ್ಲೂಬೆರೀಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಆದರೆ ಇನ್ನೂ ನಾನು ಟಚ್ಚೇ ಮಾಡಿಲ್ಲ ಗೈಸ್. ನಮ್ಮ ಮಮ್ಮಿ ಡ್ಯಾಡಿ ಅನ್ಬಾಕ್ಸಿಂಗ್ ಮಾಡಿದ್ರು. ಸಮೀರ್ ನೋಡ್ದೆ, ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿನೇ ನೋಡಿ ಕೈಲಿ ಇಟ್ಕೊಂಡ್ರು. ನಮ್ಮ ಡ್ಯಾಡಿ ಪೂಜೆ ಮಾಡಿ ಅಲ್ಲೇ ಇಟ್ಟಿದ್ದಾರೆ. ನಾನು ಇನ್ನೂ ಟಚ್ ಕೂಡ ಮಾಡಿಲ್ಲ. ನಾನು ಆಮೇಲೆ ಹೌದಲ್ಲ, ನಾನು ಟಚ್ ಕೂಡ ಮಾಡಿಲ್ಲ, ಹೆಂಗೆ ಮನೆಗೆ ಹೋಗ್ಬಿಟ್ಟು ನೋಡಬೇಕು. 8 to 9 ಪ್ಯಾನ್ ಕೇಕ್ಸ್ ಮಾಡ್ಬೋದು ನೀವು. ಚಾಪ್ ಮಾಡ್ಕೊಳ್ಳೋಣ, ಹೆಂಗಿರುತ್ತೆ. ಯಾವ್ಯಾವ ಥರ ಹೆಲ್ದಿ ರೆಸಿಪೀಸ್ ಬೇಕು ಅಂತ ಕಾಮೆಂಟ್ ಮಾಡಿ. ಜಸ್ಟ್ ಹಿಂಗೆ ಮಾಡೋದಷ್ಟೆ. ವಿಡಿಯೋ ಆಫ್ ಆಗಿಬಿಟ್ಟಿದೆ, ಕಾಲ್ ಬಂದು. ಒಂದು ಮೊಟ್ಟೆ ಹಾಕಿದ್ದೀನಿ, ಒಂದು ನೋಡಿ ಒಂದು 8 grams ಪ್ರೋಟೀನ್ನ ಯೋಗರ್ಟಾಗಿ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಒಂದು ಸ್ಪೂನಷ್ಟು ವೆಜಿಟೇಬಲ್ ಆಯಿಲ್ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಹಿಂಗೆ ಬರುತ್ತೆ. ನಾನು ಇಂಗ್ರೀಡಿಯೆಂಟ್ಸ್ ಮೆನ್ಷನ್ ಮಾಡಿರ್ತೀನಿ. ಹೋಲ್ ಎಗ್ಗು ಹಾಕ್ಕೋಬೋದು, ಬರೀ ಎಗ್ ವೈಟು ಹಾಕ್ಕೋಬೋದು ನೀವು. ಸೊ ಇವಾಗ ನಾನು ಆಲ್ ಪರ್ಪಸ್ ಫ್ಲೋರ್ನ ಹಾಕೋತಾ ಇದ್ದೀನಿ. ಬರೀ ಬನಾನಾ ಪ್ಯಾನ್ ಕೇಕ್ ಹಾಕ್ಕೊಳ್ಳಿ. ನನಗೆ ಆ್ಯಪಲ್ ತುಂಬ ಚಿಕ್ಕದಾಗಿ ಚಾಪ್ ಮಾಡ್ತಾರೆ. ಸಿನಮನ್ ಪೌಡರ್ ಇದಿಲ್ಲ, ಎತ್ತಲ ಇಲ್ಲ ಇಲ್ಲಿ ಮುಂದೆ ಇಟ್ಕೊಳ್ಳಿ. ನೀಟಾಗಿ ಬಂತಾ? ಕರೆಕ್ಟಾಗಿ. ಇನ್ನೊಂದೆರಡು ಇಡ್ತೀನಿ. ಬ್ಲೂಬೆರೀಸ್ ಎಲ್ಲ ನೋಡಿ ಹೆಂಗೆ ಕಾಣಿಸ್ತದೆ ಕ್ಯಾಮ್ರಾದಲ್ಲಿ. ಇನ್ನು ಸಿನಮನ್ ಪೌಡ್ರು. ಬಂತಾ ಇವಾಗ? ಇದು ನೀಟಾಗಿ ಬಂತಾ? ನೀಟಾಗಿ ಕಾಣಿಸ್ಬೇಕೆಲ್ಲ ಪ್ಯಾನ್ ಕೇಕ್. ಪ್ಯಾನ್ ಕೇಕ್ ಹೆಂಗಿದೆ ನೋಡಿ, ಕಾಣಿಸ್ತಿದ್ದು ನೀಟಾಗಿ. ಇವಾಗ ಇಲ್ಲಿ ಡೆಕೋರೇಟಿವ್ ಮಾಡುವ. ರೈಸ್ ಇದ್ರ ಮೇಲೆ ಏನೇನು ಹಾಕ್ಕೊಂಡು ತಿನ್ನಬೇಕು ಅಂತ ಹೇಳ್ತೀನಿ. ಸ್ಮೆಲ್ ಬರ್ತಿದೆ ಆ್ಯಕ್ಚುಲಿ. ಅದಕ್ಕೆ ಹನಿ ಹಾಕ್ಕೋಬೇಕು. ಚೆನ್ನಾಗಿ ಕಾಣಿಸ್ತಿದ್ಯಾ? ಓಕೆನಾ ಹಿಂಗೆ? ಪೀನಟ್ ಬಟರು ನಿಮಗೆ ಆಪ್ಷನಲ್ಲು. ಥರ ಕಾಣಿಸ್ತಾ? ಹಾಂ, ಕಾಣಿಸ್ತಾ. ಅದನ್ನು ಹಂಗೆ ಇದು ಮಾಡಿಬಿಡಿ ಅಷ್ಟೇ.
ಆಪ್ಷನಲ್, ನಿಮಗೆ ತುಂಬ ಸ್ವೀಟ್ ಕ್ರೇವಿಂಗ್ಸ್ ಇದ್ದರೆ ಇದನ್ನು ಹಾಕ್ಕೋಬೋದು. ಚೆನ್ನಾಗಿ ಬಂತಾ? ಚೆನ್ನಾಗಿ ಬರ್ತದೆ. ರಿಚ್ ಫೈಬರ್ ಅದು ಫ್ರೂಟ್ಸಲ್ಲಿ. ಇದು ಮತ್ತು ಸ್ಟ್ರಾಬೆರಿ ಜಾಸ್ತಿ ಅಂದರೆ ನಿಮಗೆ ಇಷ್ಟು ಗ್ರಾಮ್ಸ್ ಅಂತ ಹಾಕ್ಕೋಬೇಕು. ನೀವು ಡಯಟ್ ಮಾಡ್ತಿದ್ರೆ ಗೊತ್ತಿರುತ್ತೆ ಎಷ್ಟು ಗ್ರಾಮ್ಸ್ ತಿನ್ನಬೇಕು, ಜಾಸ್ತಿನಾ ಕಮ್ಮಿನಾ ಅಂತ ಗ್ರಾಮ್ಸ್ ಲೆಕ್ಕ ಹಾಕ್ಕೊಂಡು ನಾನು ವೇ ಮಾಡ್ಕೊಂಡು ತಿಂತಾಯಿದ್ದಿದ್ದೆ ಆ್ಯಕ್ಚುಲಿ ಫುಡ್ನ. ಹಾಗೇ ಒಂದು ಸತಿ ಬ್ಲೂಬೆರೀಸ್ ತಂದಿದ್ರೆ ನಾನು 2 ದಿವಸದ ಬ್ರೇಕ್ಫಾಸ್ಟ್ ಅಂದ್ಕೊಳ್ಳಿ, ಅರ್ಧ ಮಾಡಿ ತಿಂತಿದ್ದೆ 2 ದಿವಸದ. ಇನ್ನು 2 ದಿವಸ ಸ್ಟ್ರಾಬೆರಿ ಯೂಸ್ ಮಾಡ್ತಿದ್ದೆ, ಇನ್ನು 1 ದಿವಸ ಮಾತ್ರ ಕಮ್ಮಿ ರಿಚ್ ಏನಂತ ರಿಚ್ ಫೈಬರ್ನ ಯೂಸ್ ಮಾಡ್ತಾ ಇರಲಿಲ್ಲ. ಸ್ಟ್ರಾಬೆರಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ವೀಡಿಯೋಗೆ. ಬ್ಲೂಬೆರಿನೂ ಚೆನ್ನಾಗಿ ಕಾಣುತ್ತೆ. ನೀವು ಇದನ್ನು ತುಂಬ ಚಾಪ್ ಮಾಡಿ ನೀವು ಇದನ್ನು ಪ್ಯಾನಿಗೆ ಹಾಕ್ಬೋದು ಗೈಸ್. ಸಖತ್ತಾಗಿರುತ್ತೆ, ಇನ್ನೂ ಟೇಸ್ಟಿಯಾಗಿ. ಮಿಕ್ಸ್ ಮಾಡ್ತಿರಲ್ಲ, ಬ್ಯಾಟರ್ ಮಾಡ್ತಿರಲ್ಲ, ಬನಾನಾ ಆ್ಯಪಲ್ ಬದಲು ಇದನ್ನು ಹಾಕ್ಕೋಬೋದು. ಬನಾನಾ ಹಾಕಿ ಆ್ಯಪಲ್ ಹಾಕಿ ಇದನ್ನು ಚಿಕ್ಕದಾಗಿ ಚಾಪ್ ಮಾಡಿ ಹಾಕಿದ್ರೆ ಮಿಕ್ಸ್ ಮಾಡಿ ಪ್ಯಾನ್ ಕೇಕ್ ಮಾಡಿದ್ರೆ ಸಖತ್ತಾಗಿರುತ್ತೆ. ತೋರಿಸಿ ಕ್ಯಾಮ್ರಾ ಆ್ಯಕ್ಷನ್. ಸಖತ್ತಾಗಿದೆ. ಬ್ಲೂಬೆರಿ ಜೊತೆ ತಿಂತಾಯಿದ್ದೀನಿ. ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ ಗೈಸ್, ನಿಜ ಹೇಳ್ತೀನಿ ಸಖತ್ ಟೇಸ್ಟಿಯಾಗಿದೆ. ಬ್ಲೂಬೆರಿ ಜೊತೆ ತಿನ್ನೋಣ. ಗೈಸ್ ಇದೊಂದು ಆಯ್ತು. ಇವಾಗ ನೆಕ್ಸ್ಟು ರಿವ್ಯೂ ಕೊಡೋಕ್ಕೆ ಹೋಗಬೇಕು. ವೇಟ್ ಮಾಡಿ, ಅಲ್ಲಿ ಗಂಟ ಮತ್ತೆ ಸಿಗೋಣ. ಪ್ಯಾನ್ ಕೇಕ್ ಕುಕಿಂಗ್ ಆದಮೇಲೆ ನಾನು ರಿವ್ಯೂ ರೆಸ್ಟೋರೆಂಟ್ಗೆ ರಿವ್ಯೂ ಕೊಡೋಣ ಅಂತ ರೆಸ್ಟೋರೆಂಟ್ ಪ್ಲ್ಯಾನ್ ಮಾಡಿದ್ದೆ, ಒಂದು ಕೆಫೆಗೆ ಹೋಗಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗ್ತಿಲ್ಲ, ಯಾಕಂದರೆ ಲೇಟ್ ಆಗಿಬಿಟ್ಟಿದೆ. ಲೈಟ್ ಫುಲ್ಲು ಕಮ್ಮಿ ಇರುತ್ತೆ, ನ್ಯಾಚುರಲ್ ಲೈಟ್ ಬೀಳಲ್ಲ ನಮಗೆ. ಸ್ವಲ್ಪ ಬಿಸಿಲಿದ್ದಾಗ ಹೋಗಬೇಕು, ಇಲ್ಲ ಈವ್ನಿಂಗ್ ಟೈಮ್ ಹೋಗಬೇಕು ಅಂದ್ಕೊಂಡಿದ್ದೆ. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ಹೋದರೆ ಪಕ್ಕ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಮನೆಗೆ ಹೋಗೋಣ. ಮನೆಗೆ ಹೋಗಿ ಸಾಯಿಲಿಗೂ ತೋರಿಸಿಲ್ಲ ನನ್ನ ಅನ್ಬಾಕ್ಸಿಂಗ್ ಸಿಲ್ವರ್ ಬಟನ್ನು. ಸೊ ಸಾಯಿಲಿಗೆ ತೋರಿಸಿ ವ್ಲಾಗ್ ಎಂಡ್ ಮಾಡ್ತೀನಿ. ಬನ್ನಿ ಗೈಸ್, ನಾನು ಮನೆಗೆ ಬಂದೆ. ಇವಾಗ ನಾನು ನಮ್ಮ ಟುಮ್ಗೆ ತೋರ್ಸೋಣ ಸಿಲ್ವರ್ ಬಟನ್ ಹೆಂಗಿದೆ ಅಂತ ಕೇಳೋಣ. ನಾನು ಎತ್ಕೋಗು ಸೈಲ್ ಎತ್ಕೊಡು, ನಾನೇ ಟಚ್ ಮಾಡಿಲ್ಲ ಅದನ್ನು. ಶೂ ಹಾಕಿ ತೆಗಿ. ನೀನು ನೋಡಿಲ್ವಲ್ಲ? ನಾನೇ ನೋಡಿಲ್ಲ ಸೈಲ್, ಟಚ್ಚೇ ಮಾಡಿಲ್ಲ. ನಾನು ಬೆಳಗಿಂದ ಟಚ್ಚೇ ಮಾಡಿಲ್ಲ. ಚೆನ್ನಾಗಿದೆ. ಇಷ್ಟೇ ಇದಲ್ಲ, ಕ್ಯೂಟ್ ಆಗಿದೆ. ಸಿಂಪಲ್ ಆಗಿ ಕ್ಯೂಟ್ ಆಗಿದೆ. ಬೇಗ ಗೋಲ್ಡ್ ಪ್ಲೇ ಬಟನ್ ಸಿಕ್ಲಿ. ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ಪಾರ್ಟಿ ಕೊಡ್ಸ್ಬೇಕಂತಿದ್ದೀನಿ ಗೈಸ್ ಎಲ್ಲರಿಗೂ. ಪಾರ್ಟಿ ಅಂದೆ, ಮಲೇಷ್ಯಾ ಫಾರಿನ್ ಟ್ರಿಪ್ ಅಂದೆ. ಇಲ್ಲ, ಯೋಗಿತೆ ಮೀರು ಹೋಗ್ಬಾರ್ದು. ಸರಿ, ಅಲ್ಲಿ ನಾನು ಇವತ್ತು ಈಗೂ ಹರ್ಟ್ ಮಾಡಿದೆ. ನೀವು ಕರ್ಕೊಂಡು ಹೋಗ್ಬೇಕು ಮಲೇಷ್ಯಾಗೆ. ಆಯ್ತು, ಬೇಡ, ಇಲ್ಲೇ ಅದು ಒಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಒಳ್ಳೆ ಪಾರ್ಟಿ. ಬಾರ್ಬಿಕ್ಯೂಗೆ ಹೋಗೋಣ. ಆಯ್ತು, ಯಾವುದೋ ಒಂದು ಒಟ್ಟಿನಲ್ಲಿ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತೀನಿ. ಗೊತ್ತಿಲ್ಲ ಯಾವಾಗ. ಊಟ, ತಿಂಡಿ, ನೀರು, ರೆಸಾರ್ಟ್ ಹೋಗೋಣ. ಒನ್ ಡೇ ರೆಸಾರ್ಟ್ ಕರ್ಕೊಂಡು ಹೋಗು, ಬೆಳಗ್ಗೆ ಸಾಯಂಕಾಲ. ಆ ಥರ ಯಾರು ಹೋಗ್ತಾರೆ ರೆಸಾರ್ಟ್ಗೆ? ಅಲ್ಲ, ರೆಸಾರ್ಟ್ ಕರ್ಕೊಂಡು ಹೋಗು. ನೀನು ಕುಕ್ಕಿಂಗ್ ವಿಡಿಯೋ ಮಾಡೋ ಅಲ್ಲಿ ಓಕೆ. ಹೆಂಗೋ ಎಲ್ಲರಿಗೂ ಒಂದು ರೆಸಾರ್ಟು ಇಲ್ಲ ಡಿನ್ನರೋ ಲಂಚೋ ಎಲ್ಲೋ ಒಂದು ಕರ್ಕೊಂಡು ಹೋಗುವ. ಥ್ಯಾಂಕ್ ಯು ಸೋ ಮಚ್. ಬಿಟ್ಟು ಕರ್ಕೊಂಡು ಹೋಗೋದೆಲ್ಲ ಬೇಡ, ಪ್ರೀತಿ ಮನಸ್ಸಿಂದ ಇರಬೇಕು. ಎಲ್ಲ ಒಂದು ಅನ್ಬಾರ್ದು. ಅಂದ್ರೆ ಇನ್ನು ಆತ ಹೇಳ್ಬೇಕು. ಗೋವಾ ಕರ್ಕೊಂಡು ಹೋಗ್ಲಾ? ಆಲ್ರೆಡಿ ಗೋವಾ ನೋಡ್ಬಿಟ್ಟವ್ರು, ಅದಕ್ಕೆ ಬೇಡ. ಅವನಿಗೆ ನೋಡಿ ಸಮೀರ್ ಕರ್ಕೊಂಡು ಹೋಗಿದ್ದು ಗೋವಾಗೆ, ಫ್ಯಾಮಿಲಿ ಜೊತೆ ಬೇಡ ಆಗಿತ್ತು ಅನ್ಸಿದೆ. ನೀನು ಅಣ್ಣ ಬೇಕಾದ್ರೆ ಹೋಗ್ಬೋದು, ಈ ವಯಸ್ಸಾಗಿರೋ ಯಾಕೆ ಅಂತ.
ಎನಿಯೋ ಥ್ಯಾಂಕ್ ಯು ಸೋ ಮಚ್ ಸಾಹಿಲ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಬಬ್ಲು. ನಮ್ಮ ಡ್ಯಾಡಿ ಕರೆಕ್ಟ್ ಟೈಮಿಗೆ ಹೋಗ್ಬಿಡ್ತಾರೆ. ಥ್ಯಾಂಕ್ ಯು ರಾಣಿ, ಗೈಸ್ ನೋಡಿ ಗೈಸ್, ರಾಣಿ ಕ್ಯೂಟಿ ಮರಿ, ಥ್ಯಾಂಕ್ ಯು ರಾಣಿ. ಕಿಸ್ ಕೊಟ್ಬಿಟ್ಟು ಹಿಂಗ್ ಕುಚ್ ನೀವು ಹೇಳು. ನಾನು ಎಲ್ಲರಿಗೂ ಹಂಗೆ ಹೇಳ್ತೀನಿ ಥ್ಯಾಂಕ್ ಯು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸಪೋರ್ಟ್ ಎಲ್ಲರಿಗೂ. ಹುಡುಗಿ ಸೀಮಾ ಸೋನು. ಫೈನಲಿ ನಾನು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನೋಡೋದ್ರಲ್ಲ ಇವತ್ತಿನ ವ್ಲಾಗ್ ನಾನು ರೆಡಿಯಾಗಿ ಅನ್ಬಾಕ್ಸಿಂಗ್ ಮಾಡಿ ಮತ್ತು ಸ್ಟುಡಿಯೋಗೆ ಹೋಗಿ ಕುಕಿಂಗ್ ಮಾಡಿ, ಕುಕಿಂಗ್ ಆದಮೇಲೆ ಮತ್ತೆ ನಾನು ಆ್ಯಕ್ಚುಲಿ ರೆಸ್ಟೋರೆಂಟ್ಗೆ ಹೋಗಬೇಕಾಗಿತ್ತು. ಅದು ಅನ್ಫಾರ್ಚುನೇಟ್ಲಿ ಕ್ಯಾನ್ಸಲ್ ಆಯಿತು, ಐ ಮೀನ್ ಪೋಸ್ಟ್ಪೋನ್ ಆಯಿತು, ಬೇರೆ ದಿವಸ ಹೋಗ್ತೀನಿ. ಅದಾದಮೇಲೆ ಮತ್ತೆ ಮನೆಗೆ ಬಂದು ಇವಾಗ ನಾವು ಹೆಂಗೋ ನಮ್ಮ ಟುಮ್ ಮಿಸ್ ಆಗಿದೆ ಬೆಳಗ್ಗೆ ಸಾಯಲು. ಸೊ ಎಲ್ಲರನ್ನೂ ತೋರಿಸಿ ಥ್ಯಾಂಕ್ ಯು ಸೋ ಮಚ್. ನಾನು ಬೆಳಗಿಂದ ಮುಟ್ಟಿರಲಿಲ್ಲ, ಯಾವಾಗ ಕೈಯಲ್ಲಿ ಟಚ್ ಮಾಡ್ತೀನೋ ಅನಿಸ್ಬಿಟ್ಟಿತ್ತು. ಒಂಥರ ಖುಷಿ ಆಗ್ತಿದೆ. ನೀವು ಥ್ಯಾಂಕ್ ಯು ಸೋ ಮಚ್ ಫಾರ್ ಯಾರ್ಯಾರು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ಕಾಮೆಂಟ್ಸ್ ಹಾಕಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೆ ವ್ಲಾಗ್ಸ್ ಬರ್ತಾ ಇರುತ್ತೆ ಕುಕ್ಕಿಂಗ್ದು, ವೇಟ್ ಮಾಡ್ತಾಯಿರಿ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಇರಲಿಲ್ಲ ಅಂದರೆ ಈ ಸಿಲ್ವರ್ ಬಟನ್ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು. ಆ್ಯಂಡ್ ನನ್ನ ಫ್ಯಾಮಿಲಿ ಇರಲಿಲ್ಲ ಅಂದರೆ, ಅದು ಎಸ್ಪೆಷಲಿ ನನ್ನ ಫ್ಯಾಮಿಲಿ ಸಪೋರ್ಟ್ ಇರಲಿಲ್ಲ ಅಂದರೆ ನಾನು ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಹಾಗೆ ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದರೆ ನಾನು ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕೀಪ್ ಲವಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.